ಹಾಯ್, ಗುಡ್ ಮಾರ್ನಿಂಗ್. ಸೊ ದಿಸ್ ಇಸ್ ಸ್ಕೈ. ಇವಾಗ ನಾವು ಹೊರಟ್ವಿ. ಮಾರ್ನಿಂಗ್ ಟೈಮ್ ಎಷ್ಟು ಮಾರ್ನಿಂಗ್ ಅಲ್ಲ, ಮಧ್ಯಾಹ್ನನೇ ಆಯಿತು, 12 ಆಯಿತು. ಸೊ ನಾವೆದ್ದಾಳ್ಬೇಕಾದ್ರೆ ಲೇಟ್ ಆಯಿತು. ಇವಾಗ ಹೊರಟು ಹೋಗಿ ತಿಂಡಿ ಮಾಡಿಕೊಂಡು ಬ್ರಂಚ್ ಮಾಡಿಕೊಂಡು ಇವಾಗ ಪ್ಲೇಸಸ್ ನೋಡೋಕ್ಕೆ ನಿಮಗೆ ತೋರ್ಸೋಕ್ಕೆ ಹೋಗ್ತೀವಿ. ಹಾಯ್, ಸೊ ನಾವಿವಾಗ ತ್ರಿವೇಣಿ ಸಂಗಮ್ ರೀಚ್ ಆದ್ವಿ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು ನಾಡ್ದು ಮಹಾಕುಂಭ ಇದೆಯಲ್ಲ, ಸೊ ಅದಕ್ಕೆ ಎಲ್ಲ ಟೆಂಟ್ ಹಾಕಿದ್ದಾರೆ. ಇಟ್ ಐಲ್ ಶೋ ಯು. ಇನ್ನು ನಾನು ನಿಮಗೆ ಡೀಟೇಲ್ ಆಗಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ, ಆಯಿತಾ? ಈಗ ನೋಡ್ತಾ ಇರ್ಬೋದು ನೀವೇ, ಕುಂಭಮೇಳಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಉಂಟು. ಅಲ್ಲಿ ನೋಡಿ ಫುಲ್ ಇದು ಏನು ಹೇಳ್ತಾರೆ, ಟೆಂಟ್ ಹೌಸ್ ಎಲ್ಲ ಹಾಕಿದ್ದಾರೆ. ನೀವು ಯಾರಾದರೂ ನಾಡ್ದು ಪ್ರಯಾಗ್ರಾಜ್ಗೆ ಮಹಾಕುಂಭಮೇಳಕ್ಕೆ ಬರ್ತಿದ್ರೆ ನೋಡ್ತಿರ್ಬೋದು ನೀವು. ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ನಿಮ್ಗೆ ಇಲ್ಲಿ ವಾಶ್ರೂಮು ಮಾಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಿದ್ದಾರೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇದು ವಾಕ್ವೇ ಮಾಡಿದ್ದಾರೆ ನಾಡ್ದು ಇದಕ್ಕೆ ಏನು ಮಹಾಕುಂಭಮೇಳಕ್ಕೆ. ಸೊ ಇಲ್ಲಿ ಮುಂದೆ ಹೋಗಿ ಅಲ್ಲಿ ಕಾಣಿಸುತ್ತೆ, ನನಗೂ ಗೊತ್ತಿಲ್ಲ, ನಾನು ಝೂಮ್ ಮಾಡಿ ತುಂಬ ಜನ ಇದ್ದಾರೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಹೋಗ್ಬಿಟ್ಟು ನೋಡೋಣ ಏನಿದೆ ಅಲ್ಲಿಂದ. ಇಲ್ಲೇ ಸ್ನಾನ ಮಾಡೋದು ನಾಡ್ದು. ಇಲ್ಲಿ ನೋಡಿ ಎಲ್ಲ ಸ್ನಾನ ಮಾಡ್ತಿದ್ದಾರೆ. ಅಲ್ಲಿ ಬಾತ್ರೂಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ, ಇದೇ ತ್ರಿವೇಣಿ ಸಂಗಮ. ಮೂರು ನದಿ ಬಂದು ಸೇರ್ತದೆ. ಕುಂಭಮೇಳ ಅಲ್ಲೋ ಕರ್ನಾಟಕ ಫ್ಲಾಗ್. ಜೈ RCB. ಸೊ ನಾವಿವಾಗ ತ್ರಿವೇಣಿ ಸಂಗಮದಿಂದ ಅಲಹಾಬಾದ್ ಫೋರ್ಟಿಗೆ ಬರ್ತೀವಿ. ಸೊ ಅಲಹಾಬಾದ್ ಫೋರ್ಟ್ ಜಾಸ್ತಿ ದೂರ ಎಂತ ಇಲ್ಲ. ಅಲ್ಲಿಂದ 1.4 1.5 ಕಿಲೋಮೀಟರ್ಸ್ ಅಷ್ಟೇ. ನಿಮಗೆ ತೋರಿಸ್ತೇನೆ ಹೊರಗಿಂದ. ಸೊ ನಾವಿವಾಗ ಬಡೆ ಹನುಮಾನ್ ಟೆಂಪಲ್ ಹೋಗ್ತಿದ್ದೇವೆ. ನೋಡ್ಬೋದು ಇಲ್ಲೇ ಎಂಟ್ರೆನ್ಸ್. ಇದು ಆಗ್ರಾ ಫೋರ್ಟ್, ಅಲಹಾಬಾದ್ ಫೋರ್ಟ್ ಇದು ಪಕ್ಕನೇ ಬಡೆ ಹನುಮಾನ್ ಟೆಂಪಲ್ ಇರೋದು. ಈ ಕಡೆ ತ್ರಿವೇಣಿ ಸಂಗಮ್ ಇರೋದು. ಎಲ್ಲ ಹತ್ರ ಇದೆ. ನೀವು ಒಂದು ಕಡೆಗೆ ಪ್ಲಾನ್ ಮಾಡ್ಕೊಂಡು ಬಂದರೆ
ಎಲ್ಲಾನು ನೋಡ್ಬೋದು. ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡು ಬಂದು ಆಗ್ರಾ ಫೋರ್ಟ್ಗೆ ಹೋಗ್ಬಿಡಿ. ಸಾರಿ, ಅಲಹಾಬಾದ್ ಫೋರ್ಟಿಗೆ ಹೋಗಿ ಇವಾಗ ನಾವು ಒಳಗೆ ಹೋಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಸೊ ಈಗ ನೀವು ನೋಡ್ಬೋದು ಬಡೆ ಹನುಮಾನ್ ಟೆಂಪಲ್ ಇದೆ, ಫುಲ್ ರಶ್ ಇದೆ, ಒಳಗೆ ಹೋಗೋಕೆ ಆಗ್ತಾ ಇಲ್ಲ. ಇದು ಟೆಂಪಲ್ ನೋಡಿದರೆ ಫುಲ್ ಜನ ಇದ್ದಾರೆ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ನೋಡ್ಬೋದು ನೀವು ತ್ರಿವೇಣಿ ಸಂಗಮ,